ತುಂಬಾ ಒಂದು ಕಷ್ಟಕರ ಒಂದು ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ഇതിന്റെ എല്ലാം ആത്യന്തികമായ കാരണം മനുഷ്യന്റെ ഉള്ളിൽ കുടികൊള്ളുന്ന പാപമാണ്. ಇದೆಲ್ಲಕ್ಕೂ ಒಂದು ಮೂಲ ಕಾರಣ ಹೇಳ್ಬೇಕಾದ್ರೆ ಮನುಷ್ಯನ ಒಳಗೊಂಡಿರುವಂತ ಒಂದು ಪಾಪವಾಗಿದೆ. അതുകൊണ്ട് പരിഹാരം ഉണ്ടാകേണ്ടത് മനുഷ്യന്റെ പാപത്തിനാണ്. ಅದು ಪರಿಹಾರ ಬೇಕಾಗಿರೋದು ಮನುಷ್ಯನ ಜೀವಿತದಲ್ಲಿ ಪಾಪ ಪರಿಹಾರವಾಗಿದೆ. ഈ 2 വർഷത്തിന് മുമ്പുള്ള കോവിഡ് കാലഘട്ടം, 2 ವರ್ಷದ ಹಿಂದೆಗಡೆ ಕೋವಿಡ್ ಒಂದು ಸಮಯದಲ್ಲಿ ലോകം സ്തംഭിച്ചു നിന്ന ഒരു കാലഘട്ടമായിരുന്നു. ಲೋಕವು ಒಂದು ಗಡಗಿಸಿದಂತ ಒಂದು ಸಂಭವವಾಗಿತ್ತು. ಆ ಸಂದರ್ಭವು 1000 ആണ്ടുകൾ കൊണ്ട് മനുഷ്യൻ നേടിയ ಶಾಸ್ತ್ರಜ್ಞಾനം, ಅನೇಕ ವರ್ಷಗಳಿಂದ ಮನುಷ್ಯನ ಒಂದು ಶಾಸ್ತ್ರವನ್ನ ಕಲ್ತಿರುವಂತ ಮನುಷ್ಯನು അമ്പരന്ന് നിന്ന ഒരു കാലഘട്ടമായിരുന്നു അത്. ಅದು ಆ ಒಂದು ಕೋವಿಡ್ ಸಮಯ ಅಂತ ಹೇಳ್ಬೇಕಾದ್ರೆ ಆ ಮನುಷ್ಯನ ಜೀವಿತದಲ್ಲಿ ದಿಗ್ಭ್ರಮೆಗೊಳಿಸುವಂತ ಒಂದು ಸಮಯ ಆಗಿತ್ತು. പനിയെയും തലവേദനയും എല്ലാം നമ്മൾ ഇത്ര പേടിച്ച ഒരു കാലഘട്ടം ഉണ്ടായിരുന്നില്ല. ನಮಗೆ ತಲೆನೋವು ಜ್ವರವೋ ಅದ ಒಂದು ಸಂದರ್ಭದಲ್ಲಿ ಆ ಒಂದು ನಮಗೆ ಭಯಪಡುವಂತ ಸಂಗತಿ ಇಲ್ಲಾಗಿತ್ತು. ആ സമയത്ത് ഡോക്ടറെ വിളിച്ചാൽ ഡോക്ടർ പ്രിസ്ക്രിപ്ഷൻ മൊബൈലിൽ ಮೆಸೇಜ್ ಅಯക്കും. ಆ ಸಂದರ್ಭದಲ್ಲಿ ನಮ್ಮ ರೋಗಗಳ ಕುರಿತಾಗಿ ಹೇಳುವುದಾದ್ರೆ ಡಾಕ್ಟರ್ಗೆ ಅವರ ಮೆಸೇಜ್ ಅಲ್ಲಿ ಕಳಿಸುವಾಗ ಅದಕ್ಕೆ ಔಷಧಿಗಳನ್ನ ಮೆಸೇಜ್ ಅಲ್ಲಿ ಅವ್ರು ಕಳಿಸ್ತಾ ಇದ್ರು. ಅದರ ಮುമ്പ് ವೈದ್ಯಶಾಸ್ತ್ರ